ವೆಲ್ಕಮ್ ಟು ಸ್ಟಾರ್ಸ್ ಆಫ್ ತುಮಕೂರು ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ. ಸೊ ಏನೋ ಸ್ಪೆಷಲ್ ಮಾಡ್ತೀನಿ ಅಂತ ಹೇಳಿದ್ಲು, ಸರ್ಪ್ರೈಸ್ ವಿಸಿಟ್ ಅಂತ ಕೊಡ್ತಾ ಇದ್ದೀನಿ. ನೋಡೋಣ ಹೇಗೋಣ ಯಾರು ಬರ್ತಾರೆ ಅಂತ. ಡೋರ್ ಓಪನ್ ಮಾಡ್ತಾ ಇಲ್ಲ, ಡೋರ್ ಓಪನ್ ಮಾಡಿ. ಓಪನ್ ಆಗ್ತಿದೆ. ಸೊ ಏನ್ ಮಾಡ್ತಿದ್ದಾಳೆ ಅಂತ ನೋಡೋಣ ಬನ್ನಿ. ಹಾಯ್ ಹಾಯ್, ಮಾಡ್ತಾ ಇದ್ಯಾ? ಏನ್ ಇಷ್ಟೊಂದು ಐಟಮ್ಸ್ ಎಲ್ಲ ಜೋಡಿಸ್ಬಿಟ್ಟಿದ್ಯಾ? ಏನೋ ಸ್ಪೆಷಲ್ ನಮಗೋಸ್ಕರ ಮಾಡ್ತಿದ್ಯಾ ಅನ್ಸುತ್ತೆ. ಇದೆಲ್ಲ ನೋಡಿದ್ರೆ ಮೇ ಬಿ ವೆಜಿಟೇಬಲ್ ಬಿರಿಯಾನಿ. ಹೌದು. ಓ ಗೈಸ್ ನೋಡಿ, ವೆಜಿಟೇಬಲ್ ಬಿರಿಯಾನಿ ಡಯಟ್ ಬೇರೆ ಮಾಡ್ತಾ ಇದೆಯಲ್ಲ ನೀನು, ವೆಜಿಟೇಬಲ್ ಬಿರಿಯಾನಿ ಮಾಡ್ಕೊಡೋಣ ಅಂತ ವ್ಲಾಗ್ ಮಾಡ್ಬಿಡ್ತೀನಿ. ಹಾಗೆ ನಾನೊಂದು ವಿಡಿಯೋ ಮಾಡ್ಕೋತೀನಿ. ಹೆಂಗಿದ್ರು ನೀವು ಇದಕ್ಕೆಲ್ಲ ಪಾರ್ಟ್ನರ್ ಅಲ್ವಾ? ಎಲ್ಲ ಜೋಡ್ ಸಿಕ್ಕಿದೀನಿ, ಏನೇನ್ ಬೇಕು ನೀನೇ ಹೇಳ್ಕೊಂಬಿಡು, ಮಾಡ್ಬಿಡ್ತೀನಿ ನಾನು. ಸರಿ ಆಯ್ತು. ಸೊ ಇವಾಗ ನಾವು ಮಾಡ್ತಾ ಇರೋದು ವೆಜಿಟೇಬಲ್ ಬಿರಿಯಾನಿ. ಈ ವೆಜಿಟೇಬಲ್ ಬಿರಿಯಾನಿ ಏನೆಲ್ಲ ಐಟಮ್ಸ್ ಬೇಕು ಅಂತ ಆಲ್ರೆಡಿ ನಿಮ್ಗೆ ಕಾಣಿಸ್ತಿದೆ ಅನ್ಸುತ್ತೆ. ಹಾಗೆ ಒಂದ್ಸಲ ಹೇಳ್ತೀನಿ ಏನೇನ್ ಬೇಕು ಅಂತ. ಮೊದಲು ಶುಂಠಿ, ಬೆಳ್ಳುಳ್ಳಿ, ಪುದೀನ, ಹಾಗೆ ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಈರುಳ್ಳಿ, ಉಪ್ಪು ರುಚಿಗೆ ತಕ್ಕಷ್ಟು ಬೇಕಾದಷ್ಟು ಹಾಕೊಬಹುದು ನಾವು, ಇದೊಂದು ಎಷ್ಟು ರುಚಿಗೆ ಬೇಕಷ್ಟು. ಹಾಗೇನೆ ಎಣ್ಣೆ, ಬಟಾಣಿ, ಇದು ಹಸಿದು, ಮತ್ತೆ ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ. ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ವೆಜಿಟೇಬಲ್ ಹಾಗೇನೆ ಅಕ್ಕಿ. ಇದು ಆಕ್ಚುಲಿ ರುಬ್ಕೊಳಕ್ ಅನ್ಸುತ್ತಲ್ವಾ? ಹೌದೌದು. ರುಬ್ಕೊಳಕ್ಕೆ ಟೊಮೆಟೊ, ಕಾಯಿ, ಈರುಳ್ಳಿ, ಹಾಗೇನೆ ಕೊತ್ತಂಬರಿ ಸೊಪ್ಪು, ಪುದೀನ, ಮೆಣಸಿನ್ಕಾಯಿ ಮರ್ತ್ಬಿಟ್ಟಿದ್ಲು ನಮ್ಮ ಅಕ್ಕ, ಇವಾಗ ಹಾಕ್ತಾಳೆ. ಅಂಡ್ ಅದ್ರ ಜೊತೆಗೆ ಪಲಾವ್ ಎಲೆ, ಹಾಗೇನೆ ಚಕ್ಕೆ, ಲವಂಗ. ಬನ್ನಿ ಇವಾಗ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ನೋಡೋಣ. ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಶುಂಠಿ, ಬೆಳ್ಳುಳ್ಳಿ ಇದನ್ನ ರುಬ್ಬಿದ್ದಾಯ್ತು. ಇವಾಗ ರುಬ್ಬಿದಾಗ ಈ ತರ ಪೇಸ್ಟ್ ಆಗ್ಬೇಕದು. ಈಗ ನಾವು ರುಬ್ಬಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮತ್ತೆ ಇವಾಗ ಸೊ ಈ ಐಟಮ್ಸ್ ಎಲ್ಲ ಏನಿದೆ ಇದನ್ನು ರುಬ್ಬೋಣ ನಾವು. ಈಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ತಾ ಇದೀವಿ, 2 ರಿಂದ 3 ಟೇಬಲ್ ಸ್ಪೂನ್. ಎಣ್ಣೆ ಬಿಸಿ ಆದ ನಂತರ ನಾವು ಅದಕ್ಕೆ ಪಲಾವ್ ಎಲೆ, ಚಕ್ಕೆ, ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಚಕ್ಕೆ ಹಾಕಿ ಅದನ್ನು ಫ್ರೈ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಈರುಳ್ಳಿ, ಚೆನ್ನಾಗಿ ಫ್ರೈ ಮಾಡ್ತಾ ಹೋಗ್ಬೇಕು. ಅದ್ರ ಹಸಿ ವಾಸನೆ ಎಲ್ಲ ಹೋಗಬೇಕು. ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದ್ಮೇಲೆ ಸೊ ಈಗ ಅದೇ ಕುಕ್ಕರಿಗೆ ನಾವು ಆವಾಗಲೇ ರುಬ್ಬಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ನಮಗೆ ಎಷ್ಟು ಬೇಕಷ್ಟು ನಾವು ಹಾಕೋಬೋದು, ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಲವರು ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ, ಆ್ಯಕ್ಚುಲಿ ಅದು ಹಾಕಬಾರ್ದು, ತಡ ಹಿಡಿಯುತ್ತೆ. ಸೊ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿದ್ದೀವಿ. ಅರಿಶಿನದಲ್ಲಿ ನಮಗೆ ಆ್ಯಂಟಿಬಯೋಟಿಕ್ ಇರುತ್ತೆ, ಸೊ ನಾವು ಅಡುಗೆಗೆ ಯೂಸ್ ಮಾಡ್ಕೋಬೋದು, ಬಟ್ ಅದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ನಾವು ಯೂಸ್ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಅದಕ್ಕೆ ಟೊಮ್ಯಾಟೊ ಹಾಗೆಯೇ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ತೀವಿ. ಉಪ್ಪು ಏನಕ್ಕೆ ಹಾಕ್ತೀವಿ ಅಂದರೆ ಬೇಗ ಮೆತ್ತಗಾಗುತ್ತೆ, ಬೇಗ ಬೇಯುತ್ತೆ ಅನ್ನೋ ಒಂದು ರೀಸನಿಗೆ ಉಪ್ಪು ಹಾಕ್ತೀವಿ. ನಂತರ ನೆಕ್ಸ್ಟ್ ನಾವೇನು ಪೇಸ್ಟ್ ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ವಿ, ಆ ಪೇಸ್ಟ್ನು ಹಾಕ್ಬಿಟ್ಟು ಅದರಲ್ಲೂ ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ನಾವು ಅದನ್ನು ಮಿಕ್ಸ್ ಮಾಡಬೇಕು. ಮಸಾಲ ಎಲ್ಲದಕ್ಕೂ ಹೊಂದ್ಕೋಬೇಕು. ಹಾಗೆ ಅದು ಎಣ್ಣೆ ಬಿಡೋ ಲೆವೆಲ್ವರೆಗೂ ಚೆನ್ನಾಗಿ ಅದನ್ನು ನಾವು ಬೇಯಕ್ಕೆ ಬಿಡಬೇಕು. ಈಗ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಸೊ ಈ ಎಣ್ಣೆ ಬಿಟ್ಕೊಂಡಿರೋ ಅಂಥ ಏನು ಮಸಾಲ ಇದೆ ಅದಕ್ಕೆ ನಾವು ಹಸಿ ಬಟಾಣಿನ ಹಾಕ್ತಾಯಿದ್ದೀವಿ. ಒಣಗಿರೋ ಬಟಾಣಿನ ನೆನೆಸ್ಬಿಟ್ಟು ನೀವು ಹಾಕ್ಕೋಬೋದು. ಸೊ ಅದು ಹಸಿ ಬಟಾಣಿ ಕೂಡ ಹಾಕ್ಕೋಬೋದು. ಆ ಬಟಾಣಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು. ಸೊ ಏನು ಮಸಾಲ ಐಟಮ್ಸ್ ಇದೆ ಅದು ಎಲ್ಲದನ್ನು ಕೂಡ ಹೊಂದ್ಕೋಬೇಕು. ಎಲ್ಲದಕ್ಕೂ ಚೆನ್ನಾಗಿ ಕೈ ಆಡಿಸಿ, ಇಲ್ಲಾಂದರೆ ತಳ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟು ನಮಗೆ ಬೇಕಾಗಿರೋವಂಥ ಯಾವುದಾದ್ರೂ ತರಕಾರಿ ಹಾಕ್ಕೊಬೋದು. ಸೊ ನಾವಿಲ್ಲಿ ಹಾಕ್ಕೊಂಡಿರೋದು ಕ್ಯಾರೆಟು, ಬೀನ್ಸ್ ಮತ್ತು ಆಲೂಗೆಡ್ಡೆ. ಸೊ ನೀವು ಇದಕ್ಕೆ ಪನ್ನೀರ್ ಹಾಕ್ಕೊಂಡ್ರೆ ಪನ್ನೀರ್ ವೆಜ್ ಬಿರಿಯಾನಿ ಆಗುತ್ತೆ. ಸೊ ಅಥವಾ ಕಾಲಿಫ್ಲವರ್ ಹಾಕ್ಕೋಬೋದು, ನಿಮ್ಗೆ ಯಾವ್ದು ಬೇಕು ಅದು ಹಾಕ್ಕೋಬೋದು. ನಿಮ್ಮ ಕನ್ವೀನಿಯೆಂಟ್ ಆಗಿರೋಂಥ ವೆಜಿಟೇಬಲ್ಸ್ ಯಾವ್ದು ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಸೇಮ್ ಮಸಾಲಾಗೆ ಎಲ್ಲ ಥರದ ನಿಮಗೆ ಬೇಕಾಗಿರುವಂತಹ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು.
ಆ್ಯಡ್ ಮಾಡಿಕೊಂಡು ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕಾಗುತ್ತೆ. ಚೆನ್ನಾಗಿ ಅದು ಫ್ರೈ ಆಗಬೇಕು, ಮಸಾಲೆ ಎಲ್ಲ ಹೊಂದ್ಕೋಬೇಕು. ಅದಕ್ಕೆ ನೆಕ್ಸ್ಟ್ ನಾವು ಅಕ್ಕಿ ಹಾಕಿದ್ದೀವಿ. ಸೊ ಕ್ವಾಂಟಿಟಿ ಇದಕ್ಕೆ ನಾವು ಒಂದು ಪುಟ್ಟ ಲೋಟದಲ್ಲಿ ಒಂದು 3 ಲೋಟ ಅಕ್ಕಿ ತೊಗೊಂಡಿದ್ದೀವಿ. ಕಪ್ ಅಂತ ಹೇಳಿದ್ರೆ ಒಂದು 2 ಕಪ್ ಅಕ್ಕಿನ ತೊಗೊಂಡಿದ್ದೀವಿ. ನಾವು ಫಸ್ಟೇ ನೀರು ಹಾಕಬಾರ್ದು, ಯಾಕಂದರೆ ಕುದಿಯುತ್ತಿರುತ್ತಲ್ಲ ನೀರು. ಸೊ ಆ ಕುದಿಯೋ ನೀರಿಗೆ ನಾವು ಅಕ್ಕಿ ಹಾಕಿದ್ರೆ ಅದು ಬೇಗ ಟೈಮ್ ತೊಗೊಳುತ್ತೆ ಮತ್ತು ಮಸಾಲ ಹೊಂದ್ಕೊಳ್ಳೋದಿಲ್ಲ. ಈ ಥರ ನಾವು ಅಕ್ಕಿನ ಹಾಕ್ಬಿಟ್ಟು ನಾವೇನು ಮಸಾಲ ಹಾಕಿದ್ದೀವಿ ಅದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ನಾವು ನೀರು ಹಾಕಿ ಕುದ್ಸಕ್ಕೆ ಬಿಟ್ಟರೆ ಅದು ಬೇಗ ನಮಗೆ ಫಾಸ್ಟಾಗಿ ರೆಡಿ ಆಗುತ್ತೆ. ನೋಡಿ, ಇದು ನೀರು ಹಾಕಿ ಚೆನ್ನಾಗಿ ಮತ್ತೆ ನಾವು ಚೆನ್ನಾಗಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಎಲ್ಲ ಮಸಾಲ ಹೊಂದ್ಕೊಳ್ಳುತ್ತೆ, ಎಲ್ಲ ತರಕಾರಿಗೆ ಅಥವಾ ಅಕ್ಕಿಗೆ ಎಲ್ಲದಕ್ಕೂ. ಇದಾದ ನಂತರ ನಾವು ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಅಂತಹ ಪುದೀನ ಹಾಗೆಯೇ ಕೊತ್ತಂಬರಿ ಸೊಪ್ಪು. ಸೊ ಅದನ್ನು ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಲಿ, ಚೆನ್ನಾಗಿ ಕಾಣಲಿ ಮತ್ತು ಟೇಸ್ಟ್ ಚೆನ್ನಾಗಿ ಸಿಗಲಿ ಅನ್ನೋ ಒಂದು ರೀಸನ್ನಿಗೆ, ಅದ್ರ ಘಮ ಚೆನ್ನಾಗಿ ಸಿಗಬೇಕು ಅಂತ ಅದನ್ನು ಫ್ರೈ ಮಾಡಿಲ್ಲ ನಾವು. ಸೊ ಮುಂಚೆ ಫ್ರೈ ಮಾಡೋಕ್ಕೂ ಹಾಕೋಬೋದಿತ್ತು, ಬಟ್ ನಾವು ಫ್ರೈ ಮಾಡಿಲ್ಲ, ಅದಕ್ಕೇ ಮೇಲೆ ಉದುರಿಸಿದ್ದೀವಿ. ಸೊ ಅದಾದಮೇಲೆ ಉಪ್ಪು, ನಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಸೊ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ನಾವು ಅದನ್ನು ಮಿಕ್ಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಬಿಕಾಸ್ ಉಪ್ಪು ಹಾಕಿದ್ರೆ ಒಂದೇ ಕಡೆ ಹೊಂದ್ಕೊಳ್ಳುತ್ತೆ. ಈ ಥರ ಮಿಕ್ಸ್ ಕೊಟ್ಟರೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಉಪ್ಪು ಹಾಕಿದ್ಮೇಲೆ ಸೊ ಅದಕ್ಕೆ ನಾವು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಈ ಥರ ಬಾಯ್ಲ್ ಆಗಬೇಕು. ಸೊ ಬಾಯ್ಲ್ ಆಗೋವರೆಗೂ ನಾವು ಹಂಗೇ ಲಿಡ್ನ ಕ್ಲೋಸ್ ಮಾಡ್ದಲೇ ಅದನ್ನು ಬಾಯ್ಲ್ ಮಾಡಿದಾಗ ಲಿಡ್ ಮುಚ್ಚಿ ಒಂದು 2 ವಿಷಲ್ಸ್ ಮಾಡಿದ್ರೆ ರೆಡಿ ಆಗುತ್ತೆ, ಅಥವಾ 1 ವಿಷಲ್ ಸಾಕಾಗುತ್ತೆ. ಈಗ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದ್ದೀವಿ. ಕ್ಲೋಸ್ ಮಾಡಿ 2 ವಿಷಲ್ ಲಿಡ್ ಓಪನ್ ಮಾಡ್ತಾ ಇದ್ದೀವಿ. ಏನಿದು ಹಿಂಗೆ ಬರೀ ಬಟಾಣಿ ತರಕಾರಿನೇ ಕಾಣ್ತಾ ಇದೆ. ಹಗುರವಾಗಿರುತ್ತಲ್ಲ, ಸೀದಿಲ್ಲಲ್ಲ? ಸೀದಿಲ್ಲ. ಓಕೆ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ತಾ ಇರು, ನನ್ನ ತಟ್ಟೆ ಎತ್ಕೊಂಡು ಬರ್ತೀನಿ ಬೇಗ. ಆಯಿತು. ತಾಳಮ್ಮ, ಕೊಡು. ನೋಡಿ, ಸ್ಪೆಷಲ್ಲಾಗಿ ನಮ್ಮ ಅಕ್ಕ ನನಗೆ ಅಂತ ವೆಜ್ ಬಿರಿಯಾನಿ ಮಾಡಿಕೊಟ್ಟಿದ್ದಾಳೆ. ಟೇಸ್ಟ್ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಬಿಸಿ ಇದೆ, ಆದರೂ ಟೇಸ್ಟ್ ಮಾಡಲೇಬೇಕು. 1 ಸೆಕೆಂಡ್ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಟೇಸ್ಟ್ ಅಂತೂ ಚೆನ್ನಾಗಿದೆ. ಹಾಗೆಯೇ ನೀವು ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರಿದೆ ಬೆಲ್ ಐಕಾನ್ ಕ್ಲಿಕ್